ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಶೋ ಆಗ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ವಿಡಿಯೋಸ್ಗೆ ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡ್ ಹೇಗೆ ಹಾಕೋದು ಅಂತ ಕಂಪ್ಲೀಟ್ ಡೀಟೇಲ್ ಎಲ್ಲ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಈ ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡ್ನ ಯೂಸ್ ಮಾಡೋದ್ರಿಂದ ವ್ಯೂಸ್ ಜಾಸ್ತಿ ಆಗುತ್ತೆ ನಮ್ಮ ಚಾನಲಲ್ಲಿ. ಬನ್ನಿ ಗೈಸ್, ಅದು ಯಾವ ಥರ ಹಾಕೋದಂತ ಹೇಳ್ಕೊಡ್ತೀನಿ. ಸೊ ಗೈಸ್, ನಾನು ಇವಾಗ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ತೀನಿ. ನೋಡಿ, ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸರ್ಚ್ ಬಾರಲ್ಲಿ studio.youtube. ಅಂತ ಟೈಪ್ ಮಾಡಿ. ಸೊ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲೇನಿರುತ್ತಲ್ವ ಕೆಳಗಡೆ, ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಕೆಳಗಡೆ ಲಾಗಿನ್ ಅಂತ ಇದೆ ಅಲ್ವಾ, ಲಾಗಿನ್ ಅಂತ ಪ್ರೆಸ್ ಮಾಡಿ. ಸೊ ಡೈರೆಕ್ಟ್ ಯೂಟ್ಯೂಬ್ ಸ್ಟುಡಿಯೋ ಅಂತ ಪ್ರೆಸ್ ಮಾಡಿದರೆ ನಿಮ್ಮ ವೈಟಿ ಸ್ಟುಡಿಯೋಗೆ ಡೈರೆಕ್ಟ್ ಮಾಡುತ್ತೆ ಅದು. ಸೊ ಅದಕ್ಕೆ ಲಾಗಿನ್ ಅಂತ ಕೊಡಿ. ಸೊ ನೋಡಿ, ಲಾಗಿನ್ ಅಂತ ಕೊಟ್ಟ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಇದರಲ್ಲಿ ಅಂತ ಹೇಳಿದ್ರೆ, ಸೊ ಡ್ಯಾಶ್ ಬೋರ್ಡ್ ಕೆಳಗಡೆ ಒಂದು ಆಪ್ಷನ್ ಇದೆ ಅಲ್ವಾ, ನೋಡಿ ಈ ಥರ, ಅದು ಕಂಟೆಂಟ್ ಆಪ್ಷನ್ ಇದೆ ಅಲ್ವಾ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇವಾಗ ವೀಡಿಯೋನ ಅಪ್ಲೋಡ್ ಮಾಡಾದಮೇಲೆ ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡ್ ಹೇಗೆ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಅಪ್ಲೋಡ್ ಮಾಡುವಾಗ ಕೂಡ ನಾವು ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡನ್ನ ಹಾಕ್ಬೋದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನಾನು ಮೊದಲೇ ವೀಡಿಯೋಸ್ಗೆಲ್ಲ ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡ್ ಹಾಕಿಲ್ಲಪ್ಪ ಅಂತ ಹೇಳಿದರೆ, ಇದರಲ್ಲಿ ಬಂದುಬಿಟ್ಟು ನೀವು ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡ್ನ ಆ್ಯಡ್ ಮಾಡ್ಕೋಬೋದು ಹಳೆ ವೀಡಿಯೋಸು ಕೂಡ. ಸೊ ನಾನಿವಾಗ ಹಳೆ ವೀಡಿಯೋಸ್ಗೆ ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡ್ ಹಾಕಿ ತೋರಿಸ್ತೀನಿ ನಿಮಗೆ ಹೇಗೆ ಹಾಕೋದಂತ ಹೇಳಿ. ಸೊ ವೀಡಿಯೋಸ್ ಅಪ್ಲೋಡ್ ಮಾಡುವಾಗ ಕೂಡ ಹೇಗೆ ಹಾಕೋದಂತ ಕೂಡ ಅದನ್ನು ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ನಿಮ್ಗೆ ಯಾವುದು ಕಂಫರ್ಟಬಲ್ ಇರುತ್ತೋ ಅದನ್ನು ಫಾಲೋ ಮಾಡ್ಕೊಳ್ಳಿ. ಸೊ ನಾನಿವಾಗ ಇದು ಕಂಟೆಂಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನಾವು ಯಾವ ವೀಡಿಯೋಗೆ ಎಂಡ್ ಸ್ಕ್ರೀನ್ ಮತ್ತು ಐ ಕಾರ್ಡ್ ಹಾಕಬೇಕು ಅಂತ ಹೇಳಿಕೊಂಡಿರ್ತೀವಲ್ವ, ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಸಪೋಸ್ ನಾನಿಲ್ಲಿ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆನಾ? ಟೈಟಲ್ಸ್ ಕೆಳಗಡೆ ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡ್ಸ್ ಅಂತ ಇದೆ ನೋಡಿ. ಸೊ ಇದರಲ್ಲಿ ನಾವು ಇವಾಗ ಎಂಡ್ ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇದರಲ್ಲಿ ನಾನು ಎಂಡ್ ಸ್ಕ್ರೀನ್ ಪಕ್ಕದಲ್ಲಿ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆ ಅಲ್ವಾ, ಸೊ ಪೆನ್ಸಿಲ್ ಐಕಾನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ನಿಮಗೆ ಇಂಟರ್ಫೇಸ್. ಸೊ ಇಲ್ಲೆಲ್ಲ ಲೇಔಟ್ಸ್ ಕೊಟ್ಟಿರ್ತಾರೆ ನಮಗೆ. 6 ಲೇಔಟ್ಸ್ ಇದ್ದಾವೆ ಇದರಲ್ಲಿ. ಈ 6 ಲೇಔಟಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಸೊ ನಾನು ಇದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಇಂಪೋರ್ಟ್ ಫ್ರಮ್ ಲೇಟೆಸ್ಟ್ ವೀಡಿಯೋ ಅಂತ ಇದೆ. ನಾವು ಲೇಟೆಸ್ಟಾಗಿ ಯಾವ ವೀಡಿಯೋಸ್ ಅಪ್ಲೋಡ್ ಮಾಡಿರ್ತೀವಲ್ವ ಅವು ಕೂಡ ನಾವು ಇದರಲ್ಲಿ ಆ್ಯಡ್ ಮಾಡ್ಬೋದು. ಸೆಕೆಂಡ್ ಆಪ್ಷನ್ ಏನಿದೆ, ಒಂದು ರೆಕ್ಟ್ಯಾಂಗಲ್ ಆಪ್ಷನ್ ಇದೆ. ಇಲ್ಲಿ ಪಕ್ಕಕ್ಕೆ ಸರ್ಕಲ್ ಆಪ್ಷನ್ ಇದೆ. ಸರ್ಕಲ್ ಆಪ್ಷನಲ್ಲಿ ಸಬ್ಸ್ಕ್ರೈಬ್ ಬಟನ್, ನಮ್ಮ ಚಾನಲ್ದು ಲೋಗೋ ಏನಿರುತ್ತಲ್ವ ಅಲ್ಲಿ ಕಾಣಿಸುತ್ತೆ. ಇಲ್ಲಿ ಒಂದು ವೀಡಿಯೋ ಅಂತ ಇದೆ ಅಲ್ವಾ, ರೆಕ್ಟ್ಯಾಂಗಲ್ ಬಾಕ್ಸಲ್ಲಿ ನಾವು ಯಾವ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಆ ವಿಡಿಯೋ ಇಲ್ಲಿ ಬರುತ್ತೆ. ಸೊ ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಸೊ ಥರ್ಡ್ ಲೇಔಟ್ ಬಂದುಬಿಟ್ಟು ಒಂದು ಪ್ಲೇಲಿಸ್ಟ್ ಆ್ಯಂಡ್ ಒಂದು ಸಬ್ಸ್ಕ್ರೈಬ್ ಅಂತ ಇದೆ. ನಾವು ಇಲ್ಲಿ ರೆಕ್ಟ್ಯಾಂಗಲಲ್ಲಿ ಒಂದು ಪ್ಲೇಲಿಸ್ಟ್ನ ಆ್ಯಡ್ ಮಾಡ್ಕೋಬೋದು, ನೆಕ್ಸ್ಟ್ ಒಂದು ಸಬ್ಸ್ಕ್ರೈಬ್ ಬಟನ್ನ ಆ್ಯಡ್ ಮಾಡ್ಕೋಬೋದು. ಓಕೆನಾ? ಸೊ ಫೋರ್ತ್ ಒಂದು ಬಂದುಬಿಟ್ಟು 2 ವೀಡಿಯೋಸ್ ಅಂತ ಇದೆ. ನಾವು 2 ವೀಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಫಿಫ್ತ್ ಒನ್ ಬಂದುಬಿಟ್ಟು ಒಂದು ವೀಡಿಯೋ ಒಂದು ಪ್ಲೇಲಿಸ್ಟ್, ಒಂದು ವೀಡಿಯೋ ಹಾಕ್ಬೋದು, ಒಂದು ಪ್ಲೇಲಿಸ್ಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸಿಕ್ಸ್ತ್ ಒನ್ ಬಂದುಬಿಟ್ಟು ಒಂದು ವೀಡಿಯೋ ಒಂದು ಪ್ಲೇಲಿಸ್ಟ್ ಒಂದು ಸಬ್ಸ್ಕ್ರೈಬ್ ಅಂತ ಇದೆ. ಸೊ ಇದರಲ್ಲಿ ಒಂದು ವೀಡಿಯೋ ಕೂಡ ಹಾಕ್ಕೋಬೋದು, ಒಂದು ಪ್ಲೇಲಿಸ್ಟ್ ಕೂಡ ಆ್ಯಡ್ ಮಾಡ್ಬೋದು, ಇನ್ನು ಒಂದು ಸಬ್ಸ್ಕ್ರೈಬ್ ಬಟನ್ ಕೂಡ ನಾವು ಆ್ಯಡ್ ಮಾಡ್ಕೋಬೋದು. ಓಕೆನಾ? ಯಾವುದಾದ್ರೂ ಚಾಯ್ಸ್ ಮಾಡ್ಕೊಳ್ಳೋಣ. ಸೊ ಟೂ ವೀಡಿಯೋಸ್ ಅಂತ ಇದೆ ಅಲ್ವಾ, ನಾನು ಅದನ್ನು ಪಿಕ್ ಮಾಡ್ಕೊಳ್ತೀನಿ. ಪಿಕ್ ಮಾಡ್ಕೊಂಡ್ಮೇಲೆ ಈ ಥರ ಆಪ್ಷನ್ ಬರುತ್ತೆ ನಮಗೆ. ನೋಡಿ, ಬೆಸ್ಟ್ ಫಾರ್ ವ್ಯೂವರ್ ಮತ್ತು ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂತ ಇದೆ. ಇಲ್ಲಿ ಮೋಸ್ಟ್ ರೀಸೆಂಟ್ ಅಪ್ಲೋಡ್ ಅಂತ ಇದೆ ಅಲ್ವಾ, ಅದನ್ನು ನನಗೆ ತೋರಿಸ್ತಾ ಇಲ್ಲ. ಸೊ ನಾನಿಲ್ಲಿ ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ, ಅದನ್ನು ಪ್ರೆಸ್ ಮಾಡಿದ ತಕ್ಷಣ ನಮಗೆ ಈ ಥರ ನಾವು ಯಾವ್ದು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀವಲ್ವ ಅದೆಲ್ಲ ವೀಡಿಯೋಸ್ ಇಲ್ಲಿ ಬರ್ತಾ ಹೋಗುತ್ತೆ. ನಿಮ್ಗೆ ಯಾವುದಾದ್ರೂ ವೀಡಿಯೋ ಶೋ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸರ್ಚ್ ವೀಡಿಯೋಸ್ ಅಂತ ಇದೆ ಅಲ್ವಾ, ಸರ್ಚ್ ಯುವರ್ ವೀಡಿಯೋಸ್, ಅದರಲ್ಲಿ ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡ್ಕೊಂಡು ಹಾಕೋಬೋದು. ಓಕೆನಾ? ನೆಕ್ಸ್ಟ್ ಸರ್ಚ್ ವೀಡಿಯೋಸ್ ಫ್ರಮ್ ಅದರ್ ಚಾನಲ್ಸ್ ಅಂತ ಇದೆ. ನೀವು ಯಾವುದಾದ್ರೂ ವೀಡಿಯೋಸ್ ನೀವೇನು ವೀಡಿಯೋಸ್ ಮಾಡ್ತಾ ಇದ್ದೀರಲ್ವಾ ಅದ್ರ ಬಗ್ಗೆ ಅದರ ರಿಲೇಟೆಡ್ ಬೇರೆ ಯಾವುದಾದ್ರೂ ಸೊ ಅಂದರೆ ಬೇರೆ ಯೂಟ್ಯೂಬರ್ದು ಯಾವುದಾದ್ರೂ ವಿಡಿಯೋ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಯಾವುದಾದ್ರೂ 2 ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು
ಯೂಟ್ಯೂಬ್ ಚಾನಲ್ ಬ್ಯಾನರ್ ಹೇಗೆ ಮಾಡುವುದು ಅಂತ ಇದೆಲ್ವಾ, ಅದನ್ನು ಸಪೋಸ್ ಎಕ್ಸಾಂಪಲ್ಗೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇನ್ನೊಂದು ರೆಕ್ಟ್ಯಾಂಗಲ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಇಲ್ಲಿ ಇನ್ನೊಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಿಮ್ಮ ವಿಡಿಯೋಸ್ ಆಟೋ ಕ್ಯಾಪ್ಷನ್ ಅಂತ ಸೊ ಇದೊಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ, ಇವಾಗ 2 ವಿಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೇವ್ ಅಂತ ಕೊಡ್ತೀನಿ. ಮೇಲೆ ಸೇವ್ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ಸೇವ್ ಅಂತ ಕೊಡುತ್ತೆ. ಸೇವ್ ಅಂತ ಕೊಡಿ. ಓಕೆನಾ. ಇವಾಗ ಎಂಡ್ ಸ್ಕ್ರೀನ್ ಆ್ಯಡ್ ಆಗಿದೆ. ಓಕೆನಾ. ನೋಡಿ ಎಂಡ್ ಸ್ಕ್ರೀನ್ ಇವಾಗ ಆ್ಯಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಐ ಕಾರ್ಡ್ಸ್ನ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ನೆಕ್ಸ್ಟ್ ಅದೇ ಆಪ್ಷನ್ಗೆ ಬಂದು ಎಂಡ್ ಸ್ಕ್ರೀನ್ ಕೆಳಗಡೆನೆ ನಮಗೆ ಐ ಕಾರ್ಡ್ಸ್ ಅಂತ ಕಾಣುತ್ತೆ. ಇಲ್ಲಿ ಪೆನ್ಸಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಐ ಕಾರ್ಡ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಸೆಲೆಕ್ಟ್ ಎ ಟೈಪ್ ಆಫ್ ಕಾರ್ಡ್ ಟು ಬಿಗಿನ್ ಅಂತ ಇದೆ. ಇಲ್ಲಿ ವಿಡಿಯೋ, ಪ್ಲೇಲಿಸ್ಟ್, ಚಾನಲ್ ಅಂಡ್ ಲಿಂಕ್ 4 ಆಪ್ಷನ್ಸ್ ಇದೆ. ನಾನಿಲ್ಲಿ ವಿಡಿಯೋನ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ವಿಡಿಯೋ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ವಿಡಿಯೋನ ನಾವು ಐ ಕಾರ್ಡ್ಗೆ ಆ್ಯಡ್ ಮಾಡ್ಕೊಳ್ಬೇಕು. ಓಕೆನಾ. ಸೊ ನಾನು ಯಾವುದಾದ್ರೂ ಒಂದು ವಿಡಿಯೋನ ಈ ಪ್ಲೇಲಿಸ್ಟ್ ಹೇಗೆ ಮಾಡೋದು ಅಂತ ಇದೆ ಅಲ್ವಾ, ಅದನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಇಲ್ಲಿ ನಿಮಗೆ ಕಸ್ಟಮ್ ಮೆಸೇಜ್ ಅಂತ ಇದೆ ಅಲ್ವಾ, ಮತ್ತು ಟೀಸರ್ ಟೆಕ್ಸ್ಟ್ ಆಪ್ಷನಲ್ ಇದೆ 2. ನೀವು ಏನಾದರೂ ನಿಮ್ಮ ವ್ಯೂವರ್ಸ್ಗೆ ಏನಾದರೂ ಡಿಸ್ಕ್ರಿಪ್ಷನ್ನ ಬರೆಯೋದಿದ್ರೆ, ಸೊ ನೀವೇನಾದರೂ ಡಿಸ್ಕ್ರಿಪ್ಷನ್ ಕೊಡೋದಿದ್ರೆ ಇಲ್ಲಿ ಹಾಕೋಬೋದು. ಓಕೆನಾ. ನೆಕ್ಸ್ಟು ಸೇವ್ ಅಂತ ಕೊಡ್ತೀನಿ. ಸೊ ಸೇವ್ ಅಂತ ಕೊಟ್ಟು ಇವಾಗ ಸೇವ್ ಆಗಿರುತ್ತೆ. ಸೊ ಗಾಯ್ಸ್, ಇಷ್ಟೊತ್ತು ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಹೇಗೆ ಎಂಡ್ ಸ್ಕ್ರೀನ್ ಮತ್ತು ಐ ಕಾರ್ಡ್ ಹಾಕೋದನ್ನಂತ ನೋಡಿದ್ವಿ. ಇವಾಗ ವಿಡಿಯೋ ಅಪ್ಲೋಡ್ ಮಾಡುವಾಗೆ ನಾವು ಹೇಗೆ ಎಂಡ್ ಸ್ಕ್ರೀನ್ ಮತ್ತು ಐ ಕಾರ್ಡ್ ಹಾಕ್ಬೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ನಾವು ಫಸ್ಟ್ ಕ್ರೋಮ್ಗೆ ಹೋಗಿ studio.youtube.com ಅಂತ ಹೇಳಿ ಟೈಪ್ ಮಾಡ್ಕೊಳ್ಳಿ. ಸೊ ಟೈಪ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ, ಯೂಟ್ಯೂಬ್ ಸ್ಟುಡಿಯೋ ಅಂತ ಬರುತ್ತೆ. ಆದರೆ ಕೆಳಗಡೆ ಲಾಗಿನ್ ಅಂತ ಬರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಫಸ್ಟು ನಾವು ಮಾಮೂಲಾಗಿ ಯಾವ ಥರ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಲ್ವ ಹಾಗೆಯೇ ವೀಡಿಯೋ ಅಪ್ಲೋಡ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ಆರೋ ಮಾರ್ಕ್ ಇದೆ ಅಲ್ವಾ, ಅದ್ರ ಮೇಲೆ ಪ್ರೆಸ್ ಮಾಡಿ, ಅಥವಾ ಕ್ರಿಯೇಟ್ ಅಂತ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಪ್ರೆಸ್ ಮಾಡಿ ಕೂಡ ನೀವು ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ಸೊ ನಾನು ಲಾಂಗ್ ವೀಡಿಯೋ ಹೇಗೆ ಅಪ್ಲೋಡ್ ಮಾಡೋದು ಅಂತ ಹೇಳಿ ನಾನು ಡೀಟೇಲಾಗಿ ಎಲ್ಲ ಹೇಳ್ಕೊಟ್ಟಿದ್ದೀನಿ, ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರು ನೋಡಿಲ್ಲ ಅಂತ ಹೇಳಿದರೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ವೀಡಿಯೋನ ವಾಚ್ ಮಾಡಿ. ಸೊ ಓಕೆನಾ ಗೈಸ್, ಇವಾಗ ಸೆಲೆಕ್ಟ್ ಫೈಲ್ಸ್ ಅಂತ ಬರುತ್ತೆ. ಸೊ ಫೈಲ್ನ ಸೆಲೆಕ್ಟ್ ಮಾಡಿ ನಾನು ಇವಾಗ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನಾನಿಲ್ಲಿ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನೋಡಿ ಇವಾಗ ವೀಡಿಯೋ ಅಪ್ಲೋಡ್ ಆಗ್ತಾಯಿದೆ. ನೀವು ಮಾಮೂಲಾಗಿ ಇಲ್ಲಿ ಟೈಟಲ್ಲು ಮತ್ತು ಡಿಸ್ಕ್ರಿಪ್ಷನ್ನು, ಥಂಬ್ನೇಲಿ ಇಲ್ಲಿ ಕೂಡ ಮಾಡ್ಕೋಬೋದು. ಸೊ YT ಸ್ಟುಡಿಯೋದಲ್ಲೇ ಸ್ವಲ್ಪ ಈಸಿ ಆಗುತ್ತೆ, ಅಲ್ಲೇ ನೀವು ಮಾಡ್ಕೋಬೋದು. ಸೊ ನೋಡಿ ವಿಡಿಯೋ ಅಪ್ಲೋಡ್ ಆಗ್ತಾಯಿದೆ, ಅಪ್ಲೋಡಿಂಗ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಆಮೇಲೆ ನೆಕ್ಸ್ಟ್ ಅಂತ ಕೊಡಿ. ನೋಡಿ ನೆಕ್ಸ್ಟ್ ಅಂತ ಕೊಟ್ಟಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ನಮಗೆ 4 ಆಪ್ಷನ್ ಇರ್ತವೆ ಮೇಲೆ. ಫಸ್ಟು ಡೀಟೇಲ್ಸ್, ವಿಡಿಯೋ ಎಲಿಮೆಂಟ್ಸ್, ಚೆಕ್ಸ್ ಆ್ಯಂಡ್ ವಿಸಿಬಿಲಿಟಿ, ಈ 4 ಆಪ್ಷನ್ ಇರುತ್ತಲ್ವ. ಫಸ್ಟ್ ಡೀಟೇಲ್ಸಲ್ಲಿ ನಮಗೆ ವಿಡಿಯೋ ಅಪ್ಲೋಡ್ ಆಗೋದೆಲ್ಲ ಡಿಸ್ಕ್ರಿಪ್ಷನ್ನು, ಟೈಟಲು ಎಲ್ಲ ಕೊಡಬೇಕಲ್ವ. ಆ ಪೇಜ್ ಬಂದ್ಬಿಟ್ಟು ಡೀಟೇಲ್ಸ್ ಅಂತ ಆ ಪೇಜ್ ಹೆಸರು. ಇಲ್ಲಿ ನೆಕ್ಸ್ಟ್ ಪೇಜ್ ಬಂದುಬಿಟ್ಟು ವಿಡಿಯೋ ಎಲಿಮೆಂಟ್ಸಲ್ಲೇ ನಮಗೆ ಇಲ್ಲಿ ಸಬ್ ಟೈಟಲ್ಸ್, ಆ್ಯಡ್ ಆ್ಯನ್ ಎಂಡ್ ಸ್ಕ್ರೀನ್, ಆ್ಯಡ್ ಐ ಕಾರ್ಡ್ಸ್ ಅಂತ ಬರುತ್ತೆ, ಆ್ಯಡ್ ಕಾರ್ಡ್ಸ್ ಅಂತ ಬರುತ್ತೆ. ಸೊ ನಾವು ವಿಡಿಯೋ ಅಪ್ಲೋಡ್ ಮಾಡುವಾಗ ಈ ಥರ ಬರುತ್ತಲ್ವ, ಇಲ್ಲಿ ನಾವು ಹೇಗೆ ಎಂಡ್ ಸ್ಕ್ರೀನ್ ಮತ್ತು ಐ ಕಾರ್ಡ್ ಹಾಕೋದಂತ ನಾನು ಇಲ್ಲಿ ಸಿಂಪಲಾಗಿ ಹೇಳ್ಕೊಡ್ತೀನಿ. ಸೊ ಗೈಸ್ ನೋಡಿ, ಇಲ್ಲಿ ಆ್ಯಡ್ ಆ್ಯನ್ ಎಂಡ್ ಸ್ಕ್ರೀನ್ ಅಂತ ಇದೆಲ್ವಾ, ಇದನ್ನು ಈ ಥರ ಓಪನ್ ಮಾಡ್ಕೊಳ್ಳಿ. ನೋಡಿ ಇಂಪೋರ್ಟ್ ಫ್ರಮ್ ವಿಡಿಯೋ, ಅದ್ರ ಪಕ್ಕದಲ್ಲೇ ಆ್ಯಡ್ ಅಂತ ಇದೆ ಅಲ್ವಾ, ಆ್ಯಡ್ ಅಂತ ಕ್ಲಿಕ್ ಮಾಡಬೇಕು. ನೋಡಿ ಆ್ಯಡ್ ಅಂತ ಕ್ಲಿಕ್ ಮಾಡಿ. ಆ್ಯಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೇಮ್ ಅಲ್ಲಿ ಅಪ್ಲೋಡ್ ಮಾಡಾದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಲ್ವಾ ನಮಗೆ ಎಲಿಮೆಂಟ್ಸು, ಎಂಡ್ ಸ್ಕ್ರೀನ್ ಎಲ್ಲ, ಲೇಔಟ್ಸ್ ಎಲ್ಲ. ಸೊ ಇಲ್ಲಿ ಕೂಡ ಅದೇ ಥರನೇ ಇರುತ್ತೆ. ಸೊ ಸೇಮ್ ಹಾಗೆಯೇ ಅಪ್ಲೋಡ್ ಮಾಡೋದು. ಸೊ ಫಸ್ಟ್ ಇಲ್ಲಿ ಎಲಿಮೆಂಟ್ಸ್ ಅಂತ ಇದೆ ಅಲ್ವಾ, ಅದ್ರ ಕೆಳಗಡೆ ಇಲ್ಲಿ 6 ಲೇಔಟ್ಸ್ ಇರ್ತವೆ. ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ 1 ವಿಡಿಯೋ 1 ಸಬ್ಸ್ಕ್ರೈಬರ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮೊದಲು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಒಂದು ಲೈನ್ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಕೆಳಗಡೆ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ಪ್ಲಸ್ ಅಂತ ಇದೆ ಅಲ್ವಾ, ಈ ಲೈನ್ ಕಾಣ್ತಾ ಇದೆ ಅಲ್ವಾ, ಈ ಲೈನ್ನ ತೊಗೊಂಡು ನೀವು ಪೂರ್ತಿ ಲಾಸ್ಟಿಗೆ ಅಂದರೆ ಒಂದು 20 ಸೆಕೆಂಡ್ ಹಿಂದ್ಗಡೆ ಸ್ವಲ್ಪ ಅಂದಾಜಲ್ಲಿ ಈ ಥರ ಇಟ್ಕೋಬೇಕಾಗತ್ತೆ. ವಿಡಿಯೋ ಕೊನೆ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ತೋರಿಸ್ಬಿಡುತ್ತೆ ಸ್ಕ್ರೀನಲ್ಲಿ. ಸೊ ವಿಡಿಯೋದ ಕೊನೆ ಪಾರ್ಟ್ ಇದು. ಸೊ ಇವಾಗ ವಿಡಿಯೋ ಕೊನೆ ಪಾರ್ಟಲ್ಲಿ ಸ್ವಲ್ಪ
ಒಂದು 20 ಸೆಕೆಂಡ್ಸ್ ಹಿಂದ್ಗಡೆ ನೀವು ಈ ಥರ ಈ ಲೈನ್ನ ಸೆಟ್ ಮಾಡ್ಕೋಬೇಕು. ಓಕೆನಾ. ಸೆಟ್ ಮಾಡ್ಕೊಂಡಾದಮೇಲೆ ನೋಡಿ ಇಲ್ಲಿ ಯಾವುದಾದ್ರೂ ಲೇಔಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 2 ವೀಡಿಯೋಸ್ ಅಂತ ಇದೆ ಅಲ್ವ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನೋಡಿ ಇಲ್ಲಿ ತೋರಿಸುತ್ತೆ ವಿಡಿಯೋ ಬೆಸ್ಟ್ ಫಾರ್ ವ್ಯೂವರ್, ಈ ಥರ 2 ಲೇಔಟ್ ಬಂದಿದೆ. ಬೆಸ್ಟ್ ಫಾರ್ ವ್ಯೂವರ್ ಅಂತ ಅಲೋ ಯೂಟ್ಯೂಬ್ ಟು ಸೆಲೆಕ್ಟ್ ಎ ವಿಡಿಯೋ ಫ್ರಮ್ ಯುವರ್ ಚಾನಲ್ ಟು ಬೆಸ್ಟ್ ಸ್ಯೂಟ್ ದ ವ್ಯೂವರ್ ಅಂತ. ಅಂದರೆ ಯೂಟ್ಯೂಬರೇ ನಿಮಗೆ ಈ ವಿಡಿಯೋ ಇಲ್ಲಿ ಹಾಕ್ತೇವೆ ನಾವು ಈ ವಿಡಿಯೋನ ಎಂಡ್ ಸ್ಕ್ರೀನಿಗೆ ಅಂತೇಳಿ ಅವರು ವಿಡಿಯೋ ಯೂಟ್ಯೂಬರೇ ಹಾಕ್ತಾರೆ. ಸೊ ನಮಗೆ ಬೇಡ, ನಾವೇ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂತ ಇದೆ ಅಲ್ವಾ, ಸೆಲೆಕ್ಟ್ ಫ್ರಮ್ ಯುವರ್ ವೀಡಿಯೋಸ್ ಆರ್ ಫ್ರಮ್ ಎನಿ ವಿಡಿಯೋ ಆನ್ ಯೂಟ್ಯೂಬ್. ಸೊ ಓಕೆನಾ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇಮ್ ಯಾವುದಾದ್ರೂ ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ನಿಮಗೆ ನೀವು ಭಾಳ ವೀಡಿಯೋ ಅಪ್ಲೋಡ್ ಮಾಡಿದ್ದೀರಾ, ನಮಗೆ ಒಂದು ವೀಡಿಯೋ ಯಾವ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಸರ್ಚ್ ಯುವರ್ ವೀಡಿಯೋಸ್ ಅಂತ ಇದೆ ಅಲ್ವಾ, ಇಲ್ಲಿ ಸರ್ಚ್ ಮಾಡ್ಕೋಬೋದು. ನಾವು ಸರ್ಚ್ ಯುವರ್ ವೀಡಿಯೋಸ್ ಅಂತ ಇದೆ ಅಲ್ವಾ, ಈ ನಿಮ್ಮ ವೀಡಿಯೋನ ಸರ್ಚ್ ಮಾಡ್ಬೋದು. ನಾನು ಇಲ್ಲಿ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನಾನು ಯೂಟ್ಯೂಬ್ ಥಂಬ್ನೇಲ್ ಹೇಗೆ ಮಾಡೋದಂತ ಇದೆ ಅಲ್ವಾ, ಆ ವಿಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ. ಇವಾಗ ಒಂದು ವೀಡಿಯೋ ಆಯಿತು. ನೆಕ್ಸ್ಟ್ ಇನ್ನೊಂದು ವೀಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಅದ್ರ ಮೇಲೆ ಲೇಔಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಇನ್ನೊಂದು ವೀಡಿಯೋನ ಆ್ಯಡ್ ಮಾಡ್ಕೊಳ್ಳಿ. ಇನ್ನೊಂದು ವೀಡಿಯೋನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಪೋಸ್ ಇಲ್ಲಿ ಗಿಬ್ಲಿ ಇಮೇಜಸ್ ಹೇಗೆ ಮಾಡೋದಂತ ಒಂದು ವೀಡಿಯೋನ ಮಾಡಿದ್ದೆ, ನಂದು ಫಸ್ಟ್ ವೀಡಿಯೋನೇ ಅದು. ಸೊ ಆ ವೀಡಿಯೋನ ನಾನು ಇಲ್ಲಿ ಹಾಕ್ತೀನಿ. ಸೊ ಓಕೆನಾ. ಇಷ್ಟು ಹಾಕಿದ್ಮೇಲೆ ನಾವು ಇಲ್ಲಿ ಸೇವ್ ಅಂತ ಕೊಡಬೇಕು. ಓಕೆನಾ, ಸೇವ್ ಅಂತ ಕೊಡಿ. ಸೊ ಓಕೆ, ನಮ್ಮದು ಎಂಡ್ ಸ್ಕ್ರೀನ್ ಆ್ಯಡ್ ಆಗಿದೆ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಆ್ಯಡ್ ಕಾರ್ಡ್ಸ್ ಅಂದರೆ ಐ ಕಾರ್ಡ್ನ ಆ್ಯಡ್ ಮಾಡಬೇಕು. ಸೊ ಫಸ್ಟ್ ಆ್ಯಡ್ ಅಂತ ಇದೆ ಅಲ್ವಾ, ಅದರ ಕೆಳಗಡೆ ಆ್ಯಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೋಡಿ ಇದನ್ನು ಕೂಡ ಐ ಕಾರ್ಡ್ ಎಲ್ಲಿ ಸೆಟ್ ಮಾಡಬೇಕು ಅಂತ ಹೇಳಿ ನಾವು ಈ ಥರ ಸೆಲೆಕ್ಟ್ ಮಾಡ್ಕೋಬೋದು. ಈ ಲೈನ್ನ ಆ ಕಡೆ ಈ ಕಡೆ ಮಾಡಿಕೊಂಡು ನೋಡಿ ಐ ಕಾರ್ಡ್ ಮಧ್ಯದಲ್ಲಿ ಎಲ್ಲಾದರೂ ಕೂಡ ನಾವು ಐ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೋಬೇಕು. ಬಟ್ ಎಂಡ್ ಸ್ಕ್ರೀನ್ ಮಾತ್ರ ನಿಮ್ಮ ವಿಡಿಯೋ ಎಂಡ್ ಪಾರ್ಟಿಗೆ ಅಥವಾ 20 ಸೆಕೆಂಡ್ಸ್ ಬಿಫೋರ್ ನೀವು ಆ್ಯಡ್ ಮಾಡಬೇಕಾಗುತ್ತೆ. ವಿಡಿಯೋ ಮಧ್ಯದಲ್ಲಿ ಎಂಡ್ ಸ್ಕ್ರೀನ್ ಆ್ಯಡ್ ಮಾಡೋಕ್ಕೆ ಬರೋದಿಲ್ಲ. ಸೊ ಓಕೆನಾ. ನೋಡಿ ಇಲ್ಲಿ ಈ ಐ ಕಾರ್ಡ್, ಸೊ ಈ ಒಂದು ಪ್ಲೇಸ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಐ ಕಾರ್ಡ್ನ ಆ್ಯಡ್ ಮಾಡ್ತೀನಿ. ಸೆಲೆಕ್ಟ್ ಎ ಟೈಪ್ ಆಫ್ ಕಾರ್ಡ್ ಟು ಬಿಗಿನ್ ಅಂತ ಇದೆ ಅಲ್ವಾ, ವೀಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೀವು ವೀಡಿಯೋ ಅಥವಾ ಹಾಕ್ಬೋದು, ಇಲ್ಲ ಪ್ಲೇಲಿಸ್ಟ್, ಚಾನಲ್ ಇವೆಲ್ಲ ಕೂಡ ನೀವು ಐ ಕಾರ್ಡಲ್ಲಿ ಆ್ಯಡ್ ಮಾಡ್ಬೋದು. ಸೊ ನಾನು ಇಲ್ಲಿ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಪ್ಲಸ್ ಮಾರ್ಕ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಯೂಟ್ಯೂಬ್ನಲ್ಲಿ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡುವ ಸರಿಯಾದ ವಿಧಾನ ಅಂತ ಇದೆ ಅಲ್ವಾ, ಆ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಕಸ್ಟಮ್ ಮೆಸೇಜ್ ಅಂತ ಇದೆ ಅಲ್ವಾ, ಇದೆಲ್ಲ ಆಪ್ಷನಲ್ಲು. ಟೀಸರ್ ಟೆಕ್ಸ್ಟ್ ಇದು ಕೂಡ ಆಪ್ಷನಲ್ಲು. ನೀವೇನಾದರೂ ಇಲ್ಲಿ ಡಿಸ್ಕ್ರಿಪ್ಷನ್ ಬರ್ಕೊಳಂಗಿದ್ರೆ ಬರ್ಕೋಬೋದು. ಸೊ ನಾನೇನು ಬರೀತಾ ಇಲ್ಲ. ಸೊ ಸೇವ್ ಅಂತ ಕೊಡ್ತೀನಿ. ಸೊ ಓಕೆ ನೋಡಿ ಇವಾಗ ಸೇವ್ ಆಗಿದೆ. ಸೊ ಇಲ್ಲಿ ಕರೆಕ್ಟಾಗಿ ಆ್ಯಡ್ ಆಗಿದ್ದರೆ ಗ್ರೀನ್ ಟಿಕ್ ಮಾರ್ಕ್ ಬರುತ್ತೆ. ನೆಕ್ಸ್ಟ್ ಅಂತ ಕೊಡಿ. ಸೊ ಇಲ್ಲಿ ಅನ್ಲಿಸ್ಟೆಡ್ ಆಗಿ ಇಟ್ಕೊಳ್ಳಿ ಯಾವಾಗಲೂ. ಸೊ ಸೇವ್ ಅಂತ ಕೊಟ್ಬಿಡಿ. ಸೊ ನೋಡಿ ಗೈಸ್, ಇವಾಗ ವಿಡಿಯೋ ಅಪ್ಲೋಡ್ ಮಾಡುವಾಗ ಯಾವ ಥರ ನಾವು ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡ್ ಹಾಕ್ಬೇಕಂತೇಳಿ ತಿಳ್ಕೊಂಡ್ವಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಇಷ್ಟ ಇದೆ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ನೆಕ್ಸ್ಟ್ ಇದೇ ಥರ ಟೆಕ್ ವೀಡಿಯೋಸಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.